ತುಂಬ ಜನ ಕೇಳ್ತಾ ಇದ್ರು, ಬ್ರೋ ಮಂಗಳೂರಿಂದ ಏನಾದರೂ ರಿಟರ್ನ್ ಲೋಡ್ ಇದ್ರೆ ಹೇಳಿ ಅಂತ. ಮಂಗಳೂರಿಂದ ಬೇಕಂದ್ರೆ ಬೆಂಗಳೂರಿಗೆ ಸಿಕ್ಬಿಡುತ್ತೆ ರಿಟರ್ನ್ ಲೋಡು. ನಮ್ಮ ಪಾವಗಡ ಸೈಡ್ ಯಾವುದೇ ಕಾರಣಕ್ಕೂ ರಿಟರ್ನ್ ಲೋಡ್ ಆಗಲ್ಲ. ಅಕಸ್ಮಾತ್ ಆದ್ರೂ ಏನಾದರೂ ಮನೆ ಐಟಮು ಇಲ್ಲ ಏನಾದರೂ ಅಕಸ್ಮಾತ್ ಯಾವುದಾದ್ರೂ ಮಿಸ್ ಆಗಿದ್ರೆ ಏನಾದರೂ ಇರ್ಬೋದು ಅಷ್ಟೇ, ಅಪರೂಪ. ಅದು ರೆಗ್ಯುಲರ್ ಆಗಿ ಯಾವ ರಿಟರ್ನ್ ಲೋಡ್ ಇರಲ್ಲ. ಪಾವಗಡ ಸೈಡು, ಚಿತ್ರದುರ್ಗ ಸೈಡು ಯಾವ ಬರಲ್ಲ ಮಂಗಳೂರಿಂದ. ಬೆಂಗಳೂರಿಗೆ ಸಿಗ್ತಾವೆ ರಿಟರ್ನ್ ಲೋಡು, ಬೆಂಗಳೂರು ಆ ಕಡೆ ಔಟ್ ಸೈಡ್ ಎಲ್ಲ ಸಿಗ್ತಾವೆ ಟ್ರಾನ್ಸ್ಪೋರ್ಟ್ಗಳು. ದಯವಿಟ್ಟು ಯಾರು ಫೋನ್ ಮಾಡಕ್ ಹೋಗ್ಬೇಡಿ, ಪಾವಗಡ ಸೈಡ್ ಏನಾದರೂ ರಿಟರ್ನ್ ಲೋಡ್ ಇದ್ರೆ ಹೇಳಿ ಅಂತ. ನಾವು ವಜ್ರ ಗಾಡಿಯವರು ಇವತ್ತು ಲೋಡ್ ಗಾಡಿಯೆಲ್ಲ ಅನ್ಲೋಡ್ ಮಾಡ್ಕೊಂಡು ನೆನ್ನೆ ಮಧ್ಯಾಹ್ನ ಅನ್ಲೋಡ್ ಆಯ್ತು. ಅದಕ್ಕೋಸ್ಕರ ಹೋಗ್ತಾ ಇದೀವಿ ಊರ್ ಕಡೆಗೆ. ಇನ್ನೇನು ಹೋಗ್ಬೇಕು. ಮಸ್ತಾಗಿ ಘಾಟ್ ಸೆಕ್ಷನ್ ಅಲ್ಲಿ ವ್ಯೂ ಎಲ್ಲ ನೋಡ್ಕೊಂಡು ಮಸ್ತಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ ಹತ್ರ ಗಾಡಿ ನಿಲ್ಸಿದೀವಿ, 2 ಗಾಡಿ. ನಮ್ಮದು ಅವ್ರದ್ದು ಬರೀ ಎಂಟಿನೇ ಹೋಗ್ತಿರೋದು, ಯಾಕಂದರೆ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಬಂದಿರ್ತೀವಲ್ಲ. ಅಕಸ್ಮಾತ್ ಲೋಡ್ ಸಿಕ್ಕಿದ್ರೂ ಇಲ್ಲಿ ಸಿಂಗಲ್ ಬಾಡಿಗೆ ಬರೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಎಂಟಿ ಹೋಗ್ಲೇಬೇಕು. ಇಲ್ಲ ಅಂದರೆ ಇಲ್ಲಿ ಏನು ಲೋಡ್ ಆಗಲ್ಲ. ಅಲ್ಲಾದರೆ ಬೇರೆ ಏನಾದರೂ ಲೋಡ್ ಮಾಡ್ಕೊಬೋದು ಅಷ್ಟೇ. ನಾವು ಅಲ್ಲಿ ಇಲ್ಲಿ ಗಾಡಿ ನಿಲ್ಸ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅದಕ್ಕೆ ಡಾಬಾದಲ್ಲಿ ಉಳಿಯೋರ ಹತ್ರ ಸೈಡ್ಗೆ ಹಾಕಿ ಮಲ್ಕೊಂಡು ಒಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಬಂದ್ವಿ. ಸೀದಾ ಶಿರಾ ಹತ್ರ ಬಂದ್ವಿ. ಇನ್ನೇನು ಶಿರಾಗೆ ಹೋಗ್ಬೇಕು, 12 ಗಂಟೆ ಟೈಮ್ ಆಗೈತೆ. ಅದಕ್ಕೆ ಹೋಗಿ ಮನೆ ಹತ್ರ ಹೋಗಿ ಮಲ್ಕೊಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿರೋ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ